Tonight I am going to speak to you on Jesus and the cross. ಈ ರಾತ್ರಿ ನಾನು ಯೇಸುವಿನ ಹಾಗೂ ಆತನ ಶಿಲುಬೆಯ ಕುರಿತಾಗಿ ಮಾತನಾಡುವೆನು. John chapter 19 and verse 17 tells like this. ಯೋಹಾನ 19:17 ಹೀಗೆ ಹೇಳುತ್ತದೆ. And Jesus, bearing his cross, went out to a place called the place of a skull, which is called in Hebrew Golgotha. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೊಲ್ಗೊಥಾ ಎಂದು ಹೆಸರು. The Lord Jesus Christ bore the cross, his cross, and walked towards Golgotha. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಗೊಲ್ಗೊಥಾಗೆ ಹೋದನು. You can easily imagine what amount of agony he would have taken that cross. ಆತನು ಎಂತಹ ವೇದನೆಯಿಂದ ತನ್ನ ಶಿಲುಬೆಯನ್ನು ಹೊತ್ತಿರಬಹುದು ಎಂಬುದನ್ನು ನೀವು ಊಹಿಸಿಕೊಳ್ಳಿ. Just a few days ago, he was welcomed as a king in the same Jerusalem, in the streets of Jerusalem. ಕೇವಲ ಕೆಲವೇ ದಿನಗಳ ಹಿಂದೆ ಆತನು ಅದೇ ಸ್ಥಳದಲ್ಲಿ ಯೆರೂಸಲೇಮಿನ ಬೀದಿಗಳಲ್ಲಿ ಅರಸನು ಎಂಬುದಾಗಿ ಸ್ವಾಗತಿಸಲ್ಪಟ್ಟಿದ್ದನು. Now he has to walk in the same streets of Jerusalem as a fugitive with a cross on his shoulder. ಈಗ ಅದೇ ಯೆರೂಸಲೇಮಿನ ಬೀದಿಗಳಲ್ಲಿ ಆತನು ತನ್ನ ಹೆಗಲ ಮೇಲೆ ಶಿಲುಬೆಯಲ್ಲಿ ಇಟ್ಟುಕೊಂಡು ದೇಶಭ್ರಷ್ಟನಂತೆ ನಡೆಯಬೇಕಾಯಿತು. His heart must have been filled with bitterness. ಆತನ ಹೃದಯವು ನೋವಿನಿಂದ ತುಂಬಿರಬೇಕು. Proverbs 14:10 says, ಜ್ಞಾನೋಕ್ತಿ 14:10 ಹೇಳುತ್ತದೆ, only the heart knows its bitterness. ಹೃದಯಕ್ಕೆ ಮಾತ್ರ ಅದರ ವ್ಯಾಕುಲತೆ ಗೊತ್ತಿರುತ್ತದೆ. A few days ago I saw a moving picture in Indian Express. ಕೆಲವು ದಿವಸಗಳ ಹಿಂದೆ ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ ವಾರ್ತಾ ಪತ್ರಿಕೆಯಲ್ಲಿ ಮನಮುಟ್ಟುವ ಒಂದು ಚಿತ್ರವನ್ನು ನೋಡಿದೆ. In Surat, a young boy was walking with his just 5 years old dead sister on his shoulder. ಸೂರತ್ನ ಓರ್ವ ಯುವ ಬಾಲಕನು ಮೃತಳಾದ ತನ್ನ 5 ವರ್ಷ ಪ್ರಾಯದ ಸಹೋದರಿಯ ಶವವನ್ನು ಹೆಗಲ ಮೇಲೆ ಇಟ್ಟು ನಡೆಯುವ ಚಿತ್ರ. The girl died of plague. ಆ ಹುಡುಗಿಯು ಭಯಂಕರವಾದ ಪ್ಲೇಗಿನಿಂದ ಮರಣವನ್ನು ಹೊಂದಿದ್ದಳು. Nobody was daring to take her to the crematorium. ಆಕೆಯ ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ಯಲು ಯಾರಿಗೂ ಕೂಡ ಧೈರ್ಯವಿರಲಿಲ್ಲ. So he took his own sister's body. ಆದ್ದರಿಂದ ಆತನು ತಾನೇ ತನ್ನ ತಂಗಿಯ ಶರೀರವನ್ನು ಹೊತ್ತುಕೊಂಡ. He knew that he was risking his life. ಆತನಿಗೆ ಗೊತ್ತಿತ್ತು ತನ್ನ ಜೀವಕ್ಕೆ ಅಪಾಯವಿದೆ ಎಂದು. Probably the same plague would kill him. ಒಂದು ವೇಳೆ ಅದೇ ರೋಗವು ಆತನನ್ನು ಕೊಲ್ಲುವ ಸಾಧ್ಯತೆ ಇದೆ. Still with great love and affection he was carrying the body of his sister. ಆದರೂ ಕೂಡ ಬಲು ಪ್ರೀತಿಯಿಂದ ತನ್ನ ತಂಗಿಯ ಶರೀರವನ್ನು ಹೊತ್ತುಕೊಂಡು ಆತನು ಸ್ಮಶಾನದ ಕಡೆ ಹೋಗುತ್ತಿದ್ದನು. Because he knew nobody else will do that. ಯಾಕಂದ್ರೆ ಬೇರೆ ಯಾರು ಅದನ್ನು ಮಾಡುವುದಿಲ್ಲವೆಂದು ಆತನಿಗೆ ಗೊತ್ತಿಲ್ಲ. Exactly in the same way the Lord Jesus Christ was bearing his cross. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದನು. He knew nobody else can do that. ಬೇರೆ ಯಾರು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಆತನಿಗೆ ಗೊತ್ತಿತ್ತು. He was God in flesh. ಆತನು ಶರೀರಧಾರಿಯಾದ ದೇವರಾಗಿದ್ದನು. So no one else can do what God can do. ಆದ್ದರಿಂದ ದೇವರು ಮಾಡುವುದನ್ನು ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. God alone can do that. ದೇವರು ಮಾತ್ರವೇ ಅದನ್ನು ಮಾಡಲು ಸಾಧ್ಯ. So with great sorrow he was taking up that cross. ಆದ್ದರಿಂದ ಬಲು ದುಃಖದಿಂದ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಹೋಗುತ್ತಾ ಇದ್ದನು. It's a real mystery how God came down to carry a cross to Golgotha. ದೇವರು ತಾನೇ ಇಳಿದು ಬಂದು ತನ್ನ ಶಿಲುಬೆಯನ್ನು ಗೋಲ್ಗೊಥಾವರೆಗೆ ಹೊತ್ತುಕೊಂಡು ಹೋಗುವುದು ಇದೊಂದು ಮರ್ಮವಾಗಿದೆ. What is a cross? ಶಿಲುಬೆ ಎಂದರೇನು? For the Roman Empire, it's a means to kill the criminals. ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆಯು ಇದು ಅಪರಾಧಿಗಳನ್ನು ಕೊಲ್ಲುವ ಒಂದು ವಿಧಾನವಾಗಿತ್ತು. They would attach 2 wooden planks and then nail the cruel criminals on that. ಅವರು 2 ಮರದ ತುಂಡುಗಳನ್ನು ಒಟ್ಟಿಗೆ ಜೋಡಿಸಿ ಕ್ರೂರ ದುಷ್ಕರ್ಮಿಗಳನ್ನು ಅದರ ಮೇಲೆ ಮೊಳೆಗಳಿಂದ ಜಡಿಯುತ್ತಾ ಇದ್ದರು. They will put them on mountain top so that everyone who passes that way could see them and learn a lesson. ಮತ್ತು ಅವರನ್ನು ಗುಡ್ಡದ ಮೇಲೆ ಇಡುತ್ತಿದ್ದರು, ಯಾಕಂದರೆ ಅಲ್ಲಿ ಹಾದು ಹೋಗುವ ಎಲ್ಲರೂ ಅವರನ್ನು ನೋಡಿ ಪಾಠ ಕಲಿಯಲಿ ಎಂದು. So that they would not dare commit such crimes. ಅವರು ಅಂತಹ ತಪ್ಪನ್ನು ಎಂದಿಗೂ ಮಾಡಲು ಧೈರ್ಯಗೊಳ್ಳುತ್ತಾ ಇರಲಿಲ್ಲ. Some years ago I was in a country which was ruled by a dictator. ಕೆಲವು ವರ್ಷಗಳ ಹಿಂದೆ ಒಬ್ಬ ಸರ್ವಾಧಿಕಾರಿಯ ಆಳ್ವಿಕೆ ನಡೆಯುತ್ತಿದ್ದ ಒಂದು ದೇಶಕ್ಕೆ ನಾನು ಹೋಗಿದ್ದೆನು. And somebody told me. ಯಾರೋ ನನಗೆ ಹೇಳಿದರು. Some time ago earlier there was an uprising in that country. ಕೆಲ ಕಾಲದ ಹಿಂದೆ ಆ ದೇಶದಲ್ಲಿ ಜನರು ದಂಗೆ ಎದ್ದಿದ್ದರು. Some people wanted to kill this dictator and take over that country. ಕೆಲವರು ಈ ಸರ್ವಾಧಿಕಾರಿಯನ್ನು ಕೊಂದು ಆ ದೇಶವನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು. He found it out.
ಆತನಿಗೆ ಅದು ಗೊತ್ತಾಯಿತು. Arrested those persons. ಆತನು ಅವರನ್ನು ಬಂಧಿಸಿದನು, Publicly hanged them. ಬಹಿರಂಗವಾಗಿ ಅವರನ್ನು ನೇತು ಹಾಕಿದನು. Not only that, ಅಷ್ಟು ಮಾತ್ರವಲ್ಲ, he made the television cameras to record the last moments of each fellow. ಆತನು ಆ ಪ್ರತಿಯೊಬ್ಬ ಅಪರಾಧಿಗಳ ಕೊನೆಯ ಕ್ಷಣಗಳನ್ನು ಟೆಲಿವಿಷನ್ನ ಕ್ಯಾಮೆರಾಗಳಲ್ಲಿ ಚಿತ್ರೀಕರಿಸಲು ಬಯಸಿದನು. As the rope would throttle them, ಹಗ್ಗವು ಅವರ ಕುತ್ತಿಗೆಗೆ ಬಿಗಿಯುತ್ತಿದ್ದಂತೆ how they will struggle for life and die. ಅವರು ತಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒದ್ದಾಡಿ ಅವರು ಪ್ರಾಣವನ್ನು ಬಿಡುತ್ತಿದ್ದರು. It was televised throughout the nation. ಅದನ್ನು ದೇಶಾದ್ಯಂತ ಪ್ರಸಾರ ಮಾಡಲಾಯಿತು. Seeing that, people got a fear. Oh, we should never do such things. ಅದನ್ನು ನೋಡಿ ಎಲ್ಲಾ ಜನರಿಗೂ ಭಯವಾಯಿತು. ನಾವು ಇಂತಹ ಕೃತ್ಯಗಳನ್ನು ಎಂದಿಗೂ ಮಾಡಬಾರದು ಎಂದು ಜನರು ಭಯಪಟ್ಟರು. The Roman Empire used the cross only for such things. ರೋಮನ್ ಸಾಮ್ರಾಜ್ಯವು ಶಿಲುಬೆಯನ್ನು ಕೇವಲ ಇಂತಹ ದುಷ್ಟ ಕಾರ್ಯಗಳಿಗಾಗಿ ಬಳಸುತ್ತಾ ಇದ್ದರು. It was a shame for Jesus Christ to go with the cross on his shoulders. ಹೆಗಲ ಮೇಲೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದು ಯೇಸುವಿಗೆ ಅವಮಾನಕರವಾದ ಒಂದು ಸಂಗತಿಯಾಗಿತ್ತು. Secondly, according to the law of Moses. ಎರಡನೇದಾಗಿ ಮೋಶೆ ಧರ್ಮಶಾಸ್ತ್ರಕ್ಕನುಸಾರವಾಗಿ, according to Deuteronomy 21:23. ಧರ್ಮೋಪದೇಶ ಕಾಂಡ 21:23 ಅನುಸಾರ, any person who was hanged on the tree would be called as a cursed person. ಮರಕ್ಕೆ ತೂಗು ಹಾಕಲ್ಪಟ್ಟ ಯಾವನೇ ಆಗಲಿ ಶಾಪಗ್ರಸ್ತನೆಂದು ಕರೆಯಲ್ಪಡುತ್ತಾ ಇದ್ದನು. So religion also condemned him. ಆದ್ದರಿಂದ ಧರ್ಮವು ಆತನನ್ನು ದೋಷಿ ಎಂದು ಹೇಳುತ್ತಾ ಇತ್ತು. And he had to go through that path of shame. ಹಾಗೂ ಆತನು ಈ ಅವಮಾನದ ಮೂಲಕ ಹಾದು ಹೋಗಲೇಬೇಕಾಯಿತು. Thirdly, the Bible says, ಮೂರನೇದಾಗಿ ಸತ್ಯವೇದ in Psalm ಹೇಳುತ್ತದೆ, 69 and verse 7, ಕೀರ್ತನೆ 69 ವಚನ 7ರಲ್ಲಿ and verses 19 and 20, ವಚನ 19 ಹಾಗೂ 20ರಲ್ಲಿ, he was carrying the reproach of the people. ಆತನು ಜನರ ನಿಂದೆಗಳನ್ನು ಹೊತ್ತುಕೊಳ್ಳುತ್ತಾ ಇದ್ದನು. He was carrying the shame and reproach and dishonor of the people. ಆತನು ಜನರ ಅವಮಾನ, ನಾಚಿಕೆ ಮತ್ತು ನಿಂದೆಗಳನ್ನು ತಾನೇ ಸ್ವತಃ ಹೊತ್ತುಕೊಂಡಿದ್ದನು. That is what Psalm 69:19 says. ಕೀರ್ತನೆ 69:19 ಅದನ್ನೇ ಹೇಳುತ್ತದೆ. Oh Lord, I am taking the reproach and shame and dishonor of my people. ಓ ಕರ್ತನೇ, ನಾನು ನನ್ನ ಜನರ ನಿಂದೆ, ಅವಮಾನ, ನಾಚಿಕೆಗಳನ್ನು ಹೊತ್ತುಕೊಳ್ಳುತ್ತಿದ್ದೇನೆ. He says in Psalm 69:20, ಆತನು ಕೀರ್ತನೆ 69:20ರಲ್ಲಿ ಹೇಳುತ್ತಾನೆ, reproach has broken my heart. ನಿಂದೆಯು ನನ್ನ ಹೃದಯವನ್ನು ಮುರಿದದೆ. Reproach has broken my heart. ನಿಂದೆಯು ನನ್ನ ಹೃದಯವನ್ನು ಮುರಿದದೆ. There was a great scientist called Sir Isaac Newton in the United Kingdom. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಸರ್ ಐಸಾಕ್ ನ್ಯೂಟನ್ ಎಂಬ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದರು. A very big scientist. ಆತನೊಬ್ಬ ದೊಡ್ಡ ವಿಜ್ಞಾನಿಯಾಗಿದ್ದನು. He went on finding many things. ಆತನು ಅನೇಕ ವಿಷಯಗಳನ್ನು ಕಂಡುಹಿಡಿಯುತ್ತಾ ಹೋದನು. But he was very reluctant to put them in books. ಆದರೆ ಅವುಗಳನ್ನು ಪುಸ್ತಕದಲ್ಲಿ ಬರೆದಿಡಲು ಆತನಿಗೆ ಮನಸ್ಸಿರಲಿಲ್ಲ. So 10 years he was going on recording whatever he found in his research. ಆದ್ದರಿಂದ 10 ವರ್ಷಗಳ ಕಾಲ ತಾನು ಯಾವೆಲ್ಲ ಸಂಗತಿಗಳನ್ನು ಸಂಶೋಧನೆಯ ಮೂಲಕ ಕಂಡುಹಿಡಿದನೋ ಅವುಗಳನ್ನೆಲ್ಲ ಚಿತ್ರೀಕರಿಸಿದನು. After 10 years he started writing them out. 10 ವರ್ಷಗಳ ನಂತರ ಅವುಗಳನ್ನು ಬರೆಯಲು ಆರಂಭಿಸಿದನು. Oh, criticism came to him from all over the world. ಪ್ರಪಂಚದ ಎಲ್ಲಾ ಕಡೆಗಳಿಂದ ಅವನಿಗೆ ಟೀಕೆಗಳು ಹರಿದು ಬರಲಾರಂಭಿಸಿದವು. Because many other scientists have found out the same thing already and they have published books on those research things. ಯಾಕಂದರೆ ಇತರ ಅನೇಕ ವಿಜ್ಞಾನಿಗಳು ಅದೇ ವಿಷಯಗಳನ್ನು ಈಗಾಗಲೇ ಕಂಡುಹಿಡಿದು ಆ ಸಂಶೋಧನೆಗಳ ಕುರಿತಾದ ಪುಸ್ತಕಗಳನ್ನು ಬರೆದಿದ್ದರು. Many accused him of stealing other people's discoveries. ಆತನು ಇತರರ ಸಂಶೋಧನೆಗಳನ್ನು ಕದ್ದುಕೊಂಡಿದ್ದಾನೆ ಎಂಬುದಾಗಿ ಅನೇಕರು ಆತನನ್ನು ದೂಷಿಸಿದರು. That broke his heart. ಅವನ ಹೃದಯವು ಮುರಿದು ಹೋಯಿತು. And he never recovered from that. ಆತನು ಅದರಿಂದ ಮತ್ತೆ ಚೇತರಿಸಿಕೊಳ್ಳಲೇ ಇಲ್ಲ. Very soon he died because reproach has broken his heart. ಸ್ವಲ್ಪ ಕಾಲದಲ್ಲಿ ಆತನು ತೀರಿಕೊಂಡನು, ಯಾಕಂದರೆ ನಿಂದೆಗಳು ಆತನ ಹೃದಯವನ್ನು ಮುರಿಯಿತು. My dear brothers and sisters, ನನ್ನ ಪ್ರಿಯ ಸಹೋದರ the ಸಹೋದರಿ, Lord Jesus announced his mission when he came into this world like this. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ತನ್ನ ಸೇವೆ ಕುರಿತಾಗಿ ಹೀಗೆ ಪ್ರಕಟಿಸಿದನು. In Isaiah 61:1 he said, ಯೆಶಾಯ 61:1ರಲ್ಲಿ ಹೇಳುತ್ತಾನೆ, I have come to heal the broken heart. ಮನಮುರಿದವರನ್ನು ವಾಸಿ ಮಾಡಲು ನಾನು ಬಂದಿದ್ದೇನೆ. Broken because of shame. ನಾಚಿಕೆ ನಿಮಿತ್ತ ಮುರಿದಂತವರು, Broken because of reproach. ನಿಂದೆಗಳ ನಿಮಿತ್ತ ಮುರಿದು ಹೋದವರು, Broken because of dishonor. ಅವಮಾನದಿಂದ ಮನ ಮುರಿದಂತವರು. He came to take the reproaches of the people. ಆತನು ಜನರ ನಿಂದೆಯನ್ನು ತೆಗೆದುಹಾಕಲು ಬಂದನು.
Cheer up, my brother. ಸಂತೋಷಪಡು ಸಹೋದರ. Cheer up, my sister. ಸಂತೋಷಪಡು ಸಹೋದರಿ. Probably you are under reproach today. ಒಂದು ವೇಳೆ ನೀನು ಈ ರೀತಿಯ ನಿಂದೆಗೆ ಒಳಗಾಗಿರಬಹುದು. Probably people are accusing you of things which you never did. ನೀನು ಮಾಡದಂತ ವಿಷಯಗಳಿಗಾಗಿ ಜನರು ನಿನ್ನನ್ನು ನಿಂದಿಸುತ್ತಾ ಇರಬಹುದು. Probably you are very, very lonely and you are crying. ಒಂದು ವೇಳೆ ನೀನು ಏಕಾಂಗಿಯಾಗಿ ಹೀಗೆ ಅಳುತ್ತಿರಬಹುದು. Remember, the Lord Jesus Christ took every man's reproach, every woman's shame, every man's, every woman's dishonor. ಇದನ್ನು ನೆನಪಿಡು, ಕರ್ತನಾದ ಯೇಸು ಕ್ರಿಸ್ತನು ಪ್ರತಿ ಪುರುಷನ ಪ್ರತಿ ಸ್ತ್ರೀಯ ಅಪರಾಧಗಳನ್ನು ನಿಂದೆಗಳನ್ನು ತನ್ನ ಮೇಲೆ ತಾನೇ ಹೊತ್ತುಕೊಂಡನು. That is why he went to the cross. ಅದಕ್ಕಾಗಿ ಆತನು ಶಿಲುಬೆಗೆ ಹೋದನು. Every time you are discouraged, ಪ್ರತಿ ಬಾರಿ ನೀನು ಧೈರ್ಯಗುಂದಿದಾಗ, every time you are broken hearted, ಪ್ರತಿ ಬಾರಿ ಮನಮುರಿದಾಗ, because somebody talks ill of you, ಯಾರೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ, because an unkind scandal is spread about you, ನಿನ್ನ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಾ ಇರುವಾಗ, look at the cross. ಕ್ರೂಜೆಯನ್ನು ನೋಡು. Jesus Christ says, ಯೇಸು ಹೇಳುತ್ತಾನೆ, cheer up, ಧೈರ್ಯಗೊಳ್ಳು, I have taken your reproach, ನಿನ್ನ ನಿಂದೆಯನ್ನು ನಾನು ಹೊತ್ತಿದ್ದೇನೆ, I have taken your shame, ನಿನ್ನ ಅವಮಾನ ನಾನು ಹೊತ್ತಿದ್ದೇನೆ, I have taken your dishonor. ನಿನ್ನ ಅವಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ. Not only that, ಅದು ಮಾತ್ರವಲ್ಲ, mark these words in your Bible. ನಿನ್ನ ಬೈಬಲ್ನಲ್ಲಿ ಇದನ್ನು ಬರೆದಿಡು. Isaiah 61 and verse 7 says, ಯೆಶಾಯ 61:7 ಹೇಳುತ್ತದೆ, for all the shame that you go through, you will receive double portion of honor. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ನೀವು ಹೊಂದುವಿರಿ. Hallelujah. 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 This is because Jesus Christ announced his mission in the same chapter, Isaiah 61 and verse 1, saying, I have come to heal the broken-hearted, those who are broken with reproach, shame and dishonor. ಯೇಸು ಸ್ವಾಮಿ ಅದೇ ಯೆಶಾಯ 61ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ತನ್ನ ಸೇವೆ ಕುರಿತಾದ ವಿಷಯವನ್ನು ಹೀಗೆ ಹೇಳಿದ್ದಾನೆ, ನಾನು ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಅವಮಾನ ನಿಂದೆಯಿಂದ ಹಾದು ಹೋದ ಜನರನ್ನು ಬಿಡಿಸುವುದಕ್ಕೂ ನಾನು ಈ ಲೋಕಕ್ಕೆ ಬಂದಿದ್ದೇನೆ. That is why ಅದಕ್ಕಾಗಿ he went to the cross. ಆತನು ಶಿಲುಬೆಗೆ ಹೋದನು. There is hope for you. ನಿನಗೆ ನಿರೀಕ್ಷೆ ಇದೆ. The same place where you are dishonored, God will bring you double portion of honor. ನಿನಗೆ ಯಾವ್ಯಾವ ಸ್ಥಳಗಳಲ್ಲಿ ಅವಮಾನವಾಗಿದೆಯೋ ಅಲ್ಲಿ ದೇವರು ನಿನಗೆ 2 ಪಟ್ಟು ಮಾನವನ್ನು ದಯಪಾಲಿಸುವ. And on the cross he took one more thing. ಶಿಲುಬೆ ಮೇಲೆ ಆತನು ಇನ್ನೊಂದನ್ನು ಹೊತ್ತುಕೊಂಡನು. The Bible says, ಸತ್ಯವೇದ ಹೇಳುತ್ತದೆ in 2 Corinthians chapter 8 and verse 9, 2 ಕೊರಿಂಥ 8:9 though he was so rich in heaven, ಆತನು ಪರಲೋಕದಲ್ಲಿ ಐಶ್ವರ್ಯವಂತನಾಗಿದ್ದರು, he became so poor, ಆತನು ಬಡವನಾದನು, so that through his poverty we may become rich. ಆತನ ಬಡತನದ ಮೂಲಕ ನಾವು ಐಶ್ವರ್ಯವಂತರಾಗುವಂತೆ. Poverty is one thing that is all the time haunting us. ಬಡತನವು ಯಾವಾಗಲೂ ನಮ್ಮನ್ನು ಕಾಡುವಂತ ಒಂದು ಶಾಪವಾಗಿದೆ. When Pandit Jawaharlal Nehru was our first prime minister, ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದಾಗ once 36 American journalists faced him. ಒಮ್ಮೆ ಅಮೆರಿಕದ 36 ವರದಿಗಾರರು ಅವರ ಬಳಿಗೆ ಬಂದರು. They questioned him for nearly 1 hour. ಅವರು 1 ತಾಸಿನ ಕಾಲ ಅವರಿಗೆ ಪ್ರಶ್ನೆ ಮಾಡಿದರು. Finally they put a question to him. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಅವರಿಗೆ ಕೇಳಿದರು. Mr. Prime Minister, ಪ್ರಧಾನಮಂತ್ರಿಯವರೇ, what is your prime concern about your people? ನಿಮ್ಮ ಜನರ ಬಗ್ಗೆ ನಿಮ್ಮ ಪ್ರಥಮವಾದ ಕಾಳಜಿ ಏನು? What is your prime concern? ನಿಮ್ಮ ಮುಖ್ಯವಾದ ಕಾಳಜಿ ಏನು? Pandit ji thought for a while. ನೆಹರೂರವರು ಸ್ವಲ್ಪ ಕಾಲ ಚಿಂತಿಸಿ ಹೇಳಿದರು. His whole face changed. ಅವರ ಮುಖವು ಬದಲಾಯಿತು. And with great sorrow and concern he said, ಬಹಳ ದುಃಖದಿಂದ ಅವರು ಹೀಗೆ ಹೇಳಿದರು, the poverty of my people, ನನ್ನ ಜನರ ಬಡತನ, the poverty of my people, ನನ್ನ ಜನರ ಬಡತನ, it broke his heart. ಅದು ಅವರ ಹೃದಯ ಮುರಿಯಿತು. Likewise, ಅದೇ ರೀತಿಯಲ್ಲಿ the poverty of you and me breaks the heart of Jesus Christ. ನನ್ನ ಬಡತನ ಯೇಸುವಿನ ಹೃದಯವನ್ನು ಮುರಿಯುವಂತದ್ದಾಗಿದೆ. That is why he came down. ಅದಕ್ಕಾಗಿ ಆತನು ಇಳಿದು ಬಂದನು. He was so rich, ಆತನು but he ಶ್ರೀಮಂತನಾಗಿದ್ದನು, became so poor, ಆದರೆ ಆತನು ಬಡವನಾದನು, so that you and I can through him become rich. ಆತನ ಮೂಲಕವಾಗಿ ನೀನು ನಾನು ಐಶ್ವರ್ಯವಂತರಾಗುವಂತೆ, Through his poverty we can become rich. ನಾವು ಐಶ್ವರ್ಯವಂತರಾಗುವಂತೆ. None of you should be discouraged. ನೀವು ಧೈರ್ಯಗುಂದಬಾರದು. My father was a teacher. ನನ್ನ ತಂದೆ ಉಪಾಧ್ಯಾಯರಾಗಿದ್ದರು. He received just 130 rupees a month. ಅವರಿಗೆ ಪ್ರತಿ ತಿಂಗಳು 130 ಸಂಬಳ. So he will take extra tuitions. ಅವರು ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದರು. From morning 6 o'clock to 9 o'clock he will take tuition. 6 ರಿಂದ 9 ಗಂಟೆವರೆಗೆ ಟ್ಯೂಷನ್ Then ತೆಗೆದುಕೊಳ್ಳುತ್ತಿದ್ದರು. he will run away to the school. ಆನಂತರ ಶಾಲೆಗೆ ಹೋಗುತ್ತಿದ್ದರು. Teach them very, very minutely. ಸೂಕ್ಷ್ಮವಾಗಿ ಬೋಧಿಸುತ್ತಿದ್ದರು.
come back at 5 o'clock. ಸಂಜೆ 5 ಗಂಟೆಗೆ ಬರುತ್ತಿದ್ದರು. He will finish teaching tuition till 7 o'clock. 7 ಗಂಟೆವರೆಗೆ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದರು. Then he will go out to teach the children of the rich people in their home. ಆ ನಂತರ ಶ್ರೀಮಂತ ಮಕ್ಕಳಿಗೆ ಟ್ಯೂಷನ್ ಕೊಡುವುದಕ್ಕಾಗಿ ಮನೆಗೆ ಹೋಗುತ್ತಿದ್ದರು. Night 11 o'clock he will come. ರಾತ್ರಿ 11 ಗಂಟೆಗೆ ಬರುತ್ತಿದ್ದರು. When he would come 1 furlong away, I will say to my mother, "Mommy, Daddy has come." ಅವರು ಇನ್ನೂ ಸ್ವಲ್ಪ ದೂರದಲ್ಲಿರುವಾಗ ನಾನು ಹೇಳುತ್ತಿದ್ದೆ, ಅಮ್ಮ, ಅಪ್ಪ ಬರುತ್ತಿದ್ದಾರೆ ಎಂಬುದಾಗಿ. You know how I will know that? ನನಗದು ಹೇಗೆ ಗೊತ್ತಾಗುತ್ತಿತ್ತು? My father will be coughing all the time. ನನ್ನ ತಂದೆ ಯಾವಾಗಲೂ ಕೆಮ್ಮುವವರಾಗಿದ್ದರು. Coughing because he was shouting from 6 o'clock in the morning. ಮುಂಜಾನೆ 6 ಗಂಟೆಯಿಂದ ಅವರು ಬೊಬ್ಬೆ ಹಾಕುವ ನಿಮಿತ್ತವಾಗಿ ಅವರಿಗೆ ಕೆಮ್ಮು ಯಾವಾಗಲೂ ಇತ್ತು. Sometimes he'll spit blood also from his throat. ಕೆಲವು ಬಾರಿ ಅವರು ರಕ್ತವನ್ನು ಕೂಡ ಕಾರುತ್ತಿದ್ದರು. Poverty is a terrible thing. ಬಡತನವು ಭಯಂಕರವಾದದ್ದು. I wanted to run away from poverty. ನಾನು ಬಡತನದಿಂದ ಓಡಲು ಬಯಸಿದೆ. I went straight to the railroad. ನಾನು ರೈಲ್ ರೋಡ್ಗೆ ಹೋದೆ. I wanted to jump before the train and kill myself. ನಾನು ರೈಲಿನ ಮುಂದೆ ಬಿದ್ದು ನನ್ನನ್ನು ಕೊಂದುಕೊಳ್ಳಬೇಕೆಂದಿದ್ದೆ. Poverty was something which was very cruel to me. ಬಡತನವು ನನಗೆ ಅತ್ಯಂತ ಕ್ರೂರವಾಗಿತ್ತು. It was that time an uncle of mine, a police official, met me. ಆ ಸಮಯದಲ್ಲಿ ನನ್ನ ಅಂಕಲ್ ಪೊಲೀಸ್ ಆಫೀಸರ್ ನನ್ನನ್ನು ಭೇಟಿಯಾದರು. He told me about this good story. ಅವರು ಈ ಒಳ್ಳೆ ಕಥೆಯನ್ನು ನನಗೆ ಹೇಳಿದರು. Jesus took our poverty on the cross. ಯೇಸು ಕ್ರೂಜೆ ಮೇಲೆ ನಮ್ಮ ಬಡತನವನ್ನು ತಕ್ಕೊಂಡನು. I asked my uncle. ನನ್ನ ಅಂಕಲ್ ಅನ್ನು ಕೇಳಿದೆ, ಅಂಕಲ್, will you help me in my studies? ಆತ ನನಗೆ ಕಲಿಯಲು ಸಹಾಯ ಮಾಡುವನು? Will you help me to get a job? ನನಗೆ ಉದ್ಯೋಗ ಸಿಗಲು ಸಹಾಯ ಮಾಡುವನು? Will this poverty leave me? ಈ ಬಡತನ ನನ್ನನ್ನು ಬಿಡುವುದೋ? He said yes. ಹೌದು. Take him into your heart. ನಿನ್ನ ಹೃದಯದಲ್ಲಿ ಆತನನ್ನು ತೆಗೆದುಕೋ. Came back home. ಮನೆಗೆ ಬಂದೆ. I cried for 4 hours. ನಾನು 4 ಗಂಟೆಗಳ ಕಾಲ ಅತ್ತೆ. God heard my prayer. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ. He forgave my sin. ನನ್ನ ಪಾಪವನ್ನು ಕ್ಷಮಿಸಿದ. He gave me a new life. ನನಗೆ ಹೊಸ ಜೀವನವನ್ನು ಕೊಟ್ಟ. And slowly he lifted me up. ನನ್ನನ್ನು ಮೇಲಕ್ಕೆ ಎತ್ತಿದನು. He will do the same thing for you, my brother. ನನ್ನ ಸಹೋದರನೇ, ಅದನ್ನೇ ನಿನಗೂ ಮಾಡುವನು. We are not accepting Jesus Christ in our heart for nothing. ನಾವು ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸುವುದು ಸುಮ್ಮಗೆ ಆಗಿ ಅಲ್ಲ. We accept him because when he comes into our hearts, he is bound to do miracles for us. ನಾವು ಆತನನ್ನು ಅಂಗೀಕರಿಸುವುದು ಯಾಕಂದರೆ ಆತನು ನಮ್ಮ ಹೃದಯದೊಳಗೆ ಬರುವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವನು. Hallelujah. 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 This night I am going to pray for the poverty of everyone to live. ಈ ರಾತ್ರಿ ಎಲ್ಲರ ಬಡತನ ಬಿಟ್ಟು ಹೋಗಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. God will open some way or other. ದೇವರು ಮಾರ್ಗವನ್ನು ತೆರೆಯುತ್ತಾನೆ. He will not leave you nor forsake you. ಆತ ನಿನ್ನನ್ನು ಬಿಡುವುದಿಲ್ಲ, ತೊರೆಯುವುದಿಲ್ಲ. There is no other way in which you can overcome poverty. ಬಡತನವನ್ನು ಗೆಲ್ಲುವಂತ ಬೇರೆ ಯಾವ ವಿಧಾನವೂ ಇಲ್ಲ. This is the way God has established on the face of this earth. ದೇವರು ಈ ಭೂಮಿಯಲ್ಲಿ ಮಾಡಿದಂತ ವಿಧಾನ ಇದೊಂದೇ. He came down. ಆತನು ಕೆಳಗಿಳಿದು ಬಂದನು. He endured poverty. ಆತನು ಬಡತನವನ್ನು ಅನುಭವಿಸಿದನು. And when he was in this world, ಆತನು ಈ ಲೋಕದಲ್ಲಿದ್ದಾಗ it was some poor women who were healed through his ministry who supported him. ಆತನ ಸೇವೆ ಮೂಲಕ ವಾಸಿಯಾದಂತ ಬಡ ಹೆಂಗಸರು ಆತನ ಸೇವೆಯಲ್ಲಿ ಆತನನ್ನು ಉಪಚರಿಸುತ್ತಿದ್ದರು. Matthew 27:35 says, ಮತ್ತಾಯ 27:35 ಹೇಳುತ್ತದೆ, when he died on the cross, ಆತನು ಕ್ರೂಜೆಯಲ್ಲಿ ಸತ್ತಾಗ even the last gown he was wearing was taken away. ಆತನ ಬಳಿ ಇದ್ದಂತ ಕೊನೆಯ ಅಂಗಿಯನ್ನು ಕೂಡ ತೆಗೆದುಕೊಂಡು ಹೋದರು. He died as a man without proper dress. ಆತನು ಸರಿಯಾದ ಬಟ್ಟೆ ಇಲ್ಲದೆ ಸತ್ತಂತ ಒಬ್ಬ ವ್ಯಕ್ತಿ ಆಗಿದ್ದನು. So today he knows your agony. ಆತನಿಗೆ ಇಂದು ನಿನ್ನ ವೇದನೆಯು ಗೊತ್ತದೆ. Don't commit suicide. ಆತ್ಮಹತ್ಯೆ ಮಾಡಿಕೊಳ್ಳಬೇಡ. Don't commit suicide. ಆತ್ಮಹತ್ಯೆ ಮಾಡಿಕೊಳ್ಳಬೇಡ. There is still a way. ಒಂದು ಮಾರ್ಗವಿದೆ. My dear young people, don't commit suicide. ಯವನಸ್ಥರೇ ಆತ್ಮಹತ್ಯೆ ಮಾಡಿಕೊಳ್ಳಬೇಡ. God will still find a way for you. ದೇವರು ನಿಮಗೊಂದು ಮಾರ್ಗವನ್ನು ಇಟ್ಟಿದ್ದಾನೆ. Trust him tonight. ಈ ರಾತ್ರಿ ಆತನನ್ನು ನಂಬಿರಿ. And the Bible says, ಸತ್ಯವೇದ ಹೇಳುತ್ತದೆ in Isaiah 53 and verse 4, ಯೆಶಾಯ 53:4 on the cross, ಕ್ರೂಜೆ ಮೇಲೆ Jesus Christ bore our griefs and carried away our sorrows. ಯೇಸು ನಮ್ಮ ದುಃಖಗಳನ್ನು, ನಮ್ಮ ಅವಮಾನವನ್ನು, ನಿಂದೆಯನ್ನು ಹೊತ್ತುಕೊಂಡು ಹೋದನು. Grief and sorrow. ದುಃಖ ಹಾಗೂ ಬೇನೆಗಳು. Grief and sorrow can kill any man. ದುಃಖ ಹಾಗೂ ಬೇನೆಗಳು ಯಾವಾಗಲೂ ಜನರನ್ನು ಕೊಲ್ಲುವಂತದ್ದು. Proverbs 15:13 says, ಜ್ಞಾನೋಕ್ತಿ 15:13 ಹೇಳುತ್ತದೆ, by sorrow of the heart the spirit is broken. ಮನೋವ್ಯತೆಯಿಂದ ಆತ್ಮವು ಭಂಗವಾಗುತ್ತದೆ. And Proverbs 18:14 says, ಜ್ಞಾನೋಕ್ತಿ 18:14 ಹೇಳುತ್ತದೆ, who can bear a broken spirit? ಮುರಿದಂತ ಆತ್ಮವನ್ನು ಸಹಿಸಬಲ್ಲವರು ಯಾರು? Who can bear a broken spirit?
ಆತ್ಮವು ನೊಂದರೆ ಸಹಿಸುವವರು ಯಾರು? Proverbs 17:22 says, ಜ್ಞಾನೋಕ್ತಿ 17:22 a broken spirit dries the bone. ಆತ್ಮವು ನೊಂದರೆ ಅದು ಎಲುಬನ್ನು ಸವಿಸುತ್ತದೆ. Our griefs and sorrows just dry our bone. ನಮ್ಮ ದುಃಖವು ಅದು ನಮ್ಮ ಎಲುಬುಗಳು ಒಣಗುವಂತೆ ಮಾಡುತ್ತದೆ. We lose our health. ನಾವು ಆರೋಗ್ಯ ಕಳ್ಕೊಳ್ಳುತ್ತೇವೆ. No medicine on earth can heal such disease. ಆಗ ಈ ಭೂಮಿಯ ಮೇಲೆ ಯಾವ ಔಷಧಿಯು ಅಂತ ವ್ಯಕ್ತಿಗೆ ಸಹಾಯ ಮಾಡಲಾರದು. Once a family went out for a picnic. ಒಂದು ಕುಟುಂಬವು ಒಮ್ಮೆ ಪಿಕ್ನಿಕ್ಗೆ ಹೋದರು. And they were going in a boat in a nice river. ಅವರು ಸುಂದರವಾದ ನದಿಯಲ್ಲಿ ದೋಣಿಯಲ್ಲಿ ಹೋಗುತ್ತಾ ಇದ್ದರು. They had a little fellow who was just 5 years old. ಅವರೊಂದಿಗೆ 5 ವರ್ಷ ಪ್ರಾಯದ ಒಬ್ಬ ಬಾಲಕನಿದ್ದನು. He was putting his fingers into the water and playing. ಆತನು ತನ್ನ ಬೆರಳುಗಳನ್ನು ನೀರಲ್ಲಿ ಅದ್ದಿ ಆಡುತ್ತಿದ್ದನು. Suddenly they found the water turning red. ಪಕ್ಕನೆ ಆ ನೀರು ಕೆಂಪಾಗುವುದನ್ನು ಅವರು ಗಮನಿಸಿದರು. They were perplexed how water is turning into red. ಅವರಿಗೆ ಆಶ್ಚರ್ಯವಾಯಿತು, ನೀರು ಯಾಕೆ ಕೆಂಪಾಗುತ್ತಿದೆ? Then the little fellow was trying to pull his hand from the water. ಸಣ್ಣ ಹುಡುಗನು ಆ ನೀರಿನಿಂದ ತನ್ನ ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಿದ್ದಾನೆ. He was screaming. ಅವನು ಅಳುತ್ತಿದ್ದಾನೆ. He said, "Mommy, something is scalding my hand." ಅಮ್ಮ, ನನ್ನ ಕೈಯನ್ನು ಏನೋ ಕಚ್ಚುತ್ತಾ ಇದೆ. Immediately the driver who was driving the boat said, ಪಕ್ಕನೆ ದೋಣಿಯನ್ನು ನಡೆಸುತ್ತಿದ್ದಂತ ಆ ಡ್ರೈವರ್ ಹೀಗೆ ಹೇಳಿದ, "A crocodile has caught hold of the fingers of your little son." ನಿಮ್ಮ ಸಣ್ಣ ಮಗನ ಕೈಯ ಬೆರಳನ್ನು ಒಂದು ಮೊಸಳೆ ಹಿಡಿದುಕೊಂಡಿದೆ. It is pulling him into the water. ಆತನನ್ನು ನೀರಿಗೆ ಎಳೆಯುತ್ತಿದೆ. Just lift him and throw him into the water. ಅವನನ್ನು ನೀರಿಗೆ ಎಸೆಯಿರಿ. Otherwise the whole boat will collapse. ಇಲ್ಲದಿದ್ದರೆ ದೋಣಿಯೇ ಬುಡಮೇಲಾಗಬಹುದು. All of you will sink. ನೀವೆಲ್ಲರೂ ಮುಳುಗುವಿರಿ. Please. ದಯಮಾಡಿ. Please. ದಯಮಾಡಿ. The crocodile is pulling. ಮೊಸಳೆ ಎಳೆಯುತ್ತಾ ಇದೆ. The whole boat is in a jeopardy now. ಈ ದೋಣಿಯು ಬಹಳ ಅಪಾಯಕ್ಕೆ ಒಳಗಾಗಿದೆ. Please throw your son. ನಿಮ್ಮ ಮಗನನ್ನು ಕೆಳಕ್ಕೆ ಎಸೆಯಿರಿ. They didn't know what to do. ಅವ್ರಿಗೇನು ಮಾಡಬೇಕೆಂದು With the ಗೊತ್ತಾಗಲಿಲ್ಲ. same hands with which they reared up this boy for 5 years, they lifted him up and threw him into the water. ಯಾವ ಕೈಗಳಲ್ಲಿ ಆ ಬಾಲಕನನ್ನು 5 ವರ್ಷ ಬೆಳೆಸಿದ್ದರು, ಅದೇ ಕೈಗಳಿಂದ ಆ ಬಾಲಕನನ್ನು ಎತ್ತಿ ನೀರಿಗೆ ಎಸೆದರು. The whole water turned red. ಇಡೀ ನೀರು ಕೆಂಪಾಯಿತು. He was never seen. ಆತನು ಮತ್ತೆ ಕಾಣಿಸಲೇ They ಇಲ್ಲ. cry. ಅವರು ಅತ್ತರು. They cry. ಅವರು ಅತ್ತರು. Even today they cry. ಈ ಹೊತ್ತು ಕೂಡ ಅವರು ಅಳುತ್ತಾರೆ. They will cry until the world comes to an end. ಅವರು ಪ್ರಪಂಚ ಅಂತ್ಯವಾಗುವವರೆಗೆ ಅಳುವರು. This world is full of grief and sorrow. ಈ ಲೋಕವು ದುಃಖದಿಂದಲೂ ಸಂಕಟದಿಂದಲೂ ತುಂಬಿದೆ. Nobody can console such people. ಇಂಥವರನ್ನು ಯಾರು ಸಂತೈಸಲು ಸಾಧ್ಯವಿಲ್ಲ. That's why the Almighty God said, ಅದಕ್ಕಾಗಿ ಸರ್ವಶಕ್ತ ದೇವರು ಹೇಳುತ್ತಾನೆ, "Let me take every grief and sorrow of my people." ನನ್ನ ಜನರ ಎಲ್ಲಾ ದುಃಖ ಬೇನೆಗಳನ್ನು ನಾನು ತೆಗೆದುಕೊಳ್ಳುವೆನು. The Bible says, ಸತ್ಯವೇದ ಹೇಳುತ್ತದೆ, Colossians 1:20, ಕೊಲೊಸ್ಸೆ 1:20 through his blood, ಆತನ ರಕ್ತದ ಮೂಲಕವಾಗಿ, through the blood of Jesus Christ, ಯೇಸು ಕ್ರಿಸ್ತನ ರಕ್ತದ ಮೂಲಕ, through the blood of Jesus, God in flesh, ಶರೀರಧಾರಿಯಾಗಿ ಬಂದ ದೇವರಾದ ಯೇಸುವಿನ ರಕ್ತದ ಮೂಲಕ he can bring peace to any heart which is afflicted with grief and sorrow. ದುಃಖ ಸಂಕಟದಿಂದ ತುಂಬಿದ ಯಾವುದೇ ಹೃದಯಕ್ಕೆ ಆತನು ಸಮಾಧಾನವನ್ನು ಕೊಡಬಲ್ಲನು. Yes, your heart is full of grief and sorrow tonight. ಈ ರಾತ್ರಿ ನಿಮ್ಮ ಹೃದಯವು ದುಃಖದಿಂದ ತುಂಬಿದೆಯೋ? Remember, ನೆನಪಿಡಿ, on the cross the blood of Jesus Christ was shed only for you. ಶಿಲುಬೆ ಮೇಲೆ ನಿನಗಾಗಿ, ಕೇವಲ ನಿನಗಾಗಿ ಆತನ ರಕ್ತವನ್ನು ಸುರಿಸಿದನು. Only for you. ನಿನಗಾಗಿ, Only for you. ನಿನಗಾಗಿ You ಮಾತ್ರ. can be consoled, my brother. ನಿನಗೆ ಸಂತೈಸುವಿಕೆ ದೊರಕುತ್ತದೆ You ಸಹೋದರ. can be consoled, my sister. ಸಹೋದರಿ, ನಿನಗೆ ಸಂತೈಸುವಿಕೆ ದೊರಕುತ್ತದೆ. The cross is an answer to all grief and sorrow. ಎಲ್ಲಾ ದುಃಖ ಸಂಕಟಗಳಿಗೆ ಉತ್ತರವೇ ಶಿಲುಬೆ ಆಗಿರುತ್ತದೆ. The Bible says ಸತ್ಯವೇದ ಹೇಳುತ್ತದೆ, in Matthew 8:17, ಮತ್ತಾಯ 8:17 the Lord Jesus Christ took all our infirmities and bore our sicknesses. ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲಾ ವ್ಯಾಧಿಗಳನ್ನು, ಬೇನೆಗಳನ್ನು, ಸಂಕಟಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಹೋದನು. On the cross, ಕ್ರೂಜೆಯ ಮೇಲೆ the Lord Jesus Christ not only was giving his life, but he was taking every infirmity, every sickness on himself. ಆತನು ತನ್ನ ಪ್ರಾಣವನ್ನು ಕೊಡುತ್ತಿದ್ದದು ಮಾತ್ರವಲ್ಲ, ಜನರೆಲ್ಲ ವ್ಯಾಧಿಗಳನ್ನು, ಎಲ್ಲ ಬೇನೆಗಳನ್ನು, ಸಂಕಟಗಳನ್ನು ತನ್ನ ಮೇಲೆ ಆತನು ತೆಗೆದುಕೊಳ್ಳುತ್ತಾ ಇದ್ದನು.
He knows your agony. ಆತನಿಗೆ ನಿನ್ನ ವೇದನೆ ಗೊತ್ತದೆ. When you cry out in pain, he knows it. ನೀನು ನೋವಿನಲ್ಲಿ ಅಳುವಾಗ ಆತನಿಗೆ ಗೊತ್ತಾಗುವುದು. Not just the pain of the nails driven in his hand. ಆತನ ಕೈಗಳಲ್ಲಿ ಮೊಳೆಗಳಿಂದ ಉಂಟಾದ ನೋವು ಮಾತ್ರವೇ ಅಲ್ಲ. Not in the pain in both the legs because of the nails driven through them. ಆ ಮೊಳೆಗಳಿಂದ ಜಡೆಯಲ್ಪಟ್ಟ ಕಾಲಿನಲ್ಲಿ ಉಂಟಾದ ನೋವು ಮಾತ್ರವೇ ಅಲ್ಲ. But his whole body was being bruised with sicknesses and infirmity. ಆತನ ಇಡೀ ಶರೀರದಲ್ಲಿ ಕಾಯಿಲೆ ಮತ್ತು ರೋಗಗಳು ತುಂಬಿದ್ದವು. Years ago, ಅನೇಕ ವರ್ಷಗಳ ಹಿಂದೆ when I was working in a bank, ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಾಗ we had a conference of all the officers throughout India. ನಮಗೆ ಅಖಿಲ ಭಾರತೀಯ ಅಧಿಕಾರಿಗಳ ಒಂದು ಸಮ್ಮೇಳನ ನಡೆಯಿತು. There was one officer who was a recluse. He will not mix with others. Very short-tempered. ಅದರಲ್ಲಿ ಒಬ್ಬ ಅಧಿಕಾರಿ ಇದ್ದರು. ಅವರು ಯಾರೊಂದಿಗೂ ಬರೆಯುತ್ತಿರಲಿಲ್ಲ. ಬಹಳ ಮುಂಗೋಪಿಯಾದ ವ್ಯಕ್ತಿಯಾಗಿದ್ದರು. So one day some officers met him in private and asked him, why you are like this? ಒಂದು ದಿವಸ ಒಬ್ಬ ವ್ಯಕ್ತಿ ಅವರನ್ನು ಸಂಧಿಸಿ, ನೀವು ಹೀಗೆ ಯಾಕೆ ಇದ್ದೀರಿ ಎಂದು ಅವರನ್ನು ಕೇಳಿದರು. He said, sir, I had only one son. ಅವರು ಹೇಳಿದರು, ಅಯ್ಯ, ನನಗೆ ಒಬ್ಬ ಮಗನಿದ್ದನು. One day I was working in the bank. ಒಂದು ದಿವಸ ಬ್ಯಾಂಕಿನಲ್ಲಿ ಕೆಲಸ My ಮಾಡುತ್ತಿದ್ದೆ. wife telephoned me. ನನ್ನ ಪತ್ನಿಯು ಕರೆ ಮಾಡಿದಳು. Come urgently. ಪಕ್ಕನೆ ಬನ್ನಿರಿ. A scorpion has stung our son. ನಮ್ಮ ಮಗನಿಗೆ ಒಂದು ಚೇಳು ಕಡಿದಿದೆ. We must take him to the doctor. ಅವನನ್ನು ವೈದ್ಯರ ಬಳಿ ಕೊಂಡೊಯ್ಯಬೇಕು. And I ran towards the doctor, brought him, came home. ನಾನು ಅವನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದೆ. The doctor examined the boy. ವೈದ್ಯರು ಅವನನ್ನು ಪರೀಕ್ಷಿಸಿದರು. And he said, sir, sorry. ಅವರು ಹೇಳಿದರು, ಅಯ್ಯ, ಕ್ಷಮಿಸಿ, I can't do anything. ನನಗೇನು ಮಾಡಲಾಗುವುದಿಲ್ಲ. The blood, through the poison has gone to the brain. ವಿಷವು ಹುಡುಗನ ಮೆದುಳಿಗೆ ಹೋಗಿದೆ. In a few minutes he'll become unconscious. ಇನ್ನು ಕೆಲವೇ ನಿಮಿಷದಲ್ಲಿ ಅವನಿಗೆ ಸ್ಮೃತಿ He will die ತಪ್ಪುವುದು. in a coma. ಆತನು ಕೋಮಾದಲ್ಲಿ ಸಾಯುವನು. This news broke the heart of this dear officer. ಈ ಸುದ್ದಿಯು ಈ ಆಫೀಸರ್ನ ಹೃದಯವನ್ನು ಮುರಿಯಿತು. Both he and his wife cried and cried. ಆತನು ಹಾಗೂ ಪತ್ನಿಯು ಅತ್ತರು. The boy looked at his parents. ಹುಡುಗನು ತಂದೆ ತಾಯಿಗಳನ್ನು ನೋಡಿ, Daddy, ಅಪ್ಪ, thank you, you did your best. ನೀವು ಎಲ್ಲವನ್ನೂ ನನಗೋಸ್ಕರ ಮಾಡಿದ್ದೀರಿ. Mummy, ಅಮ್ಮ, thank you. ವಂದನೆಗಳು. And he died. ಆತನು ತೀರಿ ಹೋದನು. The officer said, ಆಫೀಸರ್ ಹೇಳಿದರು, sir, ಸರ್, with the same hands with which I fondled him and kissed him, ಇದೇ ಕೈಗಳಲ್ಲಿ ಆತನನ್ನು ಎತ್ತಿ ಅಪ್ಪಿ ನಾನು ಮುದ್ದಾಡಿದ್ದೇನೆ. I took him to the cremation ground. ಆತನನ್ನು ಸ್ಮಶಾನ ಭೂಮಿಗೆ ನಾನೇ ಕೊಂಡೊಯ್ದಿದ್ದೇನೆ. I laid him on the woods. ನಾನೇ ಕಟ್ಟಿಗೆ ಮೇಲೆ ಆತನನ್ನು I lit ಇಟ್ಟಿದ್ದೇನೆ. the funeral fire. ನಾನೇ ಬೆಂಕಿಯನ್ನು ಕೊಟ್ಟಿದ್ದೇನೆ. Today, ಈ ಹೊತ್ತು every time I see these hands, ಈ ಕೈಗಳನ್ನು ನಾನು ನೋಡುವಾಗ I said, these are cursed hands. ಇದು ಶಾಪಗ್ರಸ್ತ ಕೈಗಳು. These are cursed hands. ಇದು ಶಾಪಗ್ರಸ್ತ Because ಕೈಗಳು. these are the hands which carried my only son. ಯಾಕಂದ್ರೆ ನನ್ನ ಏಕೈಕ ಮಗನನ್ನು ಹೊತ್ತುಕೊಂಡ ಕೈಗಳು ಇವು. Sir, my heart is broken. ಅಯ್ಯ, ನನ್ನ ಹೃದಯವು ಮುರಿದದೆ. My hands are broken and cursed hands. ನನ್ನ ಕೈಗಳು ಮುರಿದಿದೆ. ನನ್ನ ಕೈಗಳು ಶಾಪಗ್ರಸ್ತವಾದದ್ದು. My brothers and sisters, ಪ್ರಿಯ ಸಹೋದರ ಸಹೋದರಿ, God came in flesh. ದೇವರು ಶರೀರಧಾರಿಯಾಗಿ ಬಂದನು. The same time he was also in heaven. ಅದೇ ಸಮಯದಲ್ಲಿ ಆತನ ಪರಲೋಕದಲ್ಲೂ God ಇದ್ದನು. has to fill heaven and earth. ದೇವರು ಪರಲೋಕ ಭೂಲೋಕಗಳನ್ನು ತುಂಬಿಕೊಳ್ಳುವವನು. John 3:13 says, ಯೋಹಾನ 3:13 ಹೇಳುತ್ತದೆ, Jesus himself says, ಯೇಸುವೇ I ಹೇಳುತ್ತಾನೆ, am in this world as the carpenter's son, ನಾನು ಈ ಲೋಕದಲ್ಲಿ ಬಡಗಿಯ ಮಗನಾಗಿ ಇದ್ದೇನೆ. but right now I am in heaven as God the Father. ಆದರೆ ನಾನು ಈಗ ಪರಲೋಕದಲ್ಲಿ ತಂದೆಯಾದ ದೇವರಾಗಿ ಇದ್ದೇನೆ. From heaven, ಪರಲೋಕದಿಂದ he must have been looking at the crucifixion of Jesus Christ. ಆತನು ಯೇಸು ಕ್ರಿಸ್ತನ ಆ ಶಿಲುಬೆಯ ದೃಶ್ಯವನ್ನು ನೋಡುತ್ತಿದ್ದಿರಬೇಕು. And he would have said the same thing. ಆತನು ಅದನ್ನೇ ಹೇಳಿರಬೇಕು. Oh, I allowed my son to be broken on the cross. ಓ, ನನ್ನ ಮಗನು ಶಿಲುಬೆಯ ಮೇಲೆ ಮುರಿಯುವುದನ್ನು ನಾನು ನೋಡಿದ್ದೇನೆ. My hands are cursed hands. ನನ್ನ ಕೈಗಳು ಶಾಪಗ್ರಸ್ತ ಕೈಗಳು. He did it for you. ನಿನಗಾಗಿ He did ಮಾಡಿದ್ದಾನೆ. it for you. ಅದನ್ನು ನಿನಗಾಗಿ ಮಾಡಿದ್ದಾನೆ. Every night we have seen miracles happening. ಪ್ರತಿ ರಾತ್ರಿ ನಾವು ಅದ್ಭುತಗಳನ್ನು ನೋಡಿದ್ದೇವೆ. Last night also we saw miracles of healing. ಕಳೆದ ರಾತ್ರಿಯು ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿದ್ದೇವೆ. First 2 nights also we saw miracles of healing. ಮೊದಲ 2 ದಿವಸಗಳು ಅದ್ಭುತಗಳನ್ನು ನೋಡಿದ್ದೇವೆ. These healings come from the bruised hands of Jesus Christ. ಈ ಸ್ವಸ್ಥತೆಗಳು ಯೇಸುವಿನ ಗಾಯವಾದ ಕೈಗಳಿಂದ ಬಂದಿವೆ. Because he took it upon himself.
ಯಾಕಂದ್ರೆ ಆತನು ಅದನ್ನು ತನ್ನ ಮೇಲೆ ತಕ್ಕೊಂಡಿದ್ದಾನೆ. He knows the agony of sickness. ಆತನಿಗೆ ವ್ಯಾಧಿಯ ದುಃಖವು ಗೊತ್ತದೆ. This night also is going to heal many of you. ಈ ರಾತ್ರಿಯು ನಿಮ್ಮಲ್ಲಿ ಅನೇಕರನ್ನು ಆತನು Not ಗುಣಪಡಿಸುವನು. because Dinakaran prays, ದಿನಕರನ್ನ ಪ್ರಾರ್ಥನೆಯಿಂದ ಅಲ್ಲ, but because Jesus Christ has endured every sickness upon the cross. ಯೇಸು ಶಿಲುಬೆ ಮೇಲೆ ಎಲ್ಲಾ ರೋಗಗಳನ್ನು ತಾನೇ ಹೊತ್ತುಕೊಂಡು ಹೋಗಿದ್ದಾನೆ. Look to the cross today ಈ ದಿವಸ ಕ್ರೂಜೆಯನ್ನು ನೋಡಿರಿ, and be encouraged. ಧೈರ್ಯಗೊಳ್ಳಿರಿ. And the Bible says, ಸತ್ಯವೇದ ಹೇಳುತ್ತದೆ in Galatians 3:13, ಗಲಾತ್ಯ 3:13ರಲ್ಲಿ, the Lord Jesus Christ became a curse for us. ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಶಾಪವಾದ. As Deuteronomy 21:23 says, ಧರ್ಮೋಪದೇಶ ಕಾಂಡ 21:23 ಹೇಳುವ ಹಾಗೆ, anyone who is put on the cross, on the tree, is a cursed person. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. He became a cursed person. ಆತನು ಶಾಪಗ್ರಸ್ತನಾದನು. The Bible says, ಸತ್ಯವೇದ ಹೇಳುತ್ತದೆ Romans chapter 9 and verse 5, ರೋಮ 9:5ರಲ್ಲಿ, 2 Corinthians chapter 11 and verse 31. 2 ಕೊರಿಂಥ 11:31. The Bible says ಸತ್ಯವೇದ ಹೇಳುತ್ತದೆ that God is a blessed God. ದೇವರು ಸ್ತುತಿ ಹೊಂದತಕ್ಕವನು. God is a blessed person. ದೇವರು ಸ್ತುತಿ ಹೊಂದತಕ್ಕವನು. For this God to come down into this world to become a cursed person, what amount of love and compassion should have been necessary. ಇಂತಹ ದೇವರು ಈ ಲೋಕಕ್ಕೆ ಬಂದು ಶಾಪಗ್ರಸ್ತನಾಗಬೇಕಾದರೆ ಇದರಲ್ಲಿ ಎಂತಹ ಪ್ರೀತಿಯು ನಮ್ಮ ಮೇಲೆ ಅಡಕವಾಗಿದೆ ಎಂಬುದನ್ನು ನೋಡಿರಿ. Let me take just one example from the Bible. ಸತ್ಯವೇದದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ. If you read Numbers chapter 5, ಅರಣ್ಯಕಾಂಡ 5 ನೀವು ಓದುವುದಾದರೆ 24 to 29, 24ರಿಂದ 29, the Bible speaks about a woman who would be a curse. ಸತ್ಯವೇದವು ಅಲ್ಲಿ ಒಬ್ಬ ಶಾಪಗ್ರಸ್ತ ಮಹಿಳೆಯ ಬಗ್ಗೆ ಮಾತನಾಡುತ್ತದೆ. Suppose a woman is unfaithful to her husband. ಒಂದು ವೇಳೆ ಒಬ್ಬ ಸ್ತ್ರೀಯು ತನ್ನ ಪತಿಗೆ ದ್ರೋಹಿಯಾದರೆ, and the husband has a doubt about her fidelity. ಒಂದು ವೇಳೆ ಪತಿಗೆ ತನ್ನ ಪತ್ನಿಯ ನಿಷ್ಠೆಯ ಬಗ್ಗೆ ಸಂಶಯವಿರುವುದಾದರೆ, according to the law of Jews, ಯಹೂದ್ಯರ ನಿಯಮದ ಪ್ರಕಾರ she will be taken to the priest. ಆಕೆಯನ್ನು ಯಾಜಕರ ಬಳಿ ಕೊಂಡೊಯ್ಯಬೇಕು. The priest will take a peculiar water, ಯಾಜಕನು ವಿಶೇಷವಾದ ನೀರನ್ನು ತೆಗೆದುಕೊಂಡು and curse it. ಅದನ್ನು ಶಪಿಸುತ್ತಾನೆ. I'm not explaining the entire process. He will curse that water. ನಾನು ಇಡೀ ಹಂತವನ್ನು ವಿವರಿಸುವುದಿಲ್ಲ. ಆತನು ಅದನ್ನು ಶಪಿಸುತ್ತಾನೆ. It will be a cursed water. ಅದು ಶಾಪಗ್ರಸ್ತ ನೀರಾಗಿರುತ್ತದೆ. And he'll make that woman to drink it. ಆತನು ಆ ಸ್ತ್ರೀಯು ಅದನ್ನು ಕುಡಿಯುವಂತೆ ಮಾಡುತ್ತಾನೆ. If she has not committed any of the things she was suspected of, nothing will happen. ಆಕೆಯು ಸಂಶಯಪಟ್ಟ ಯಾವ ಸಂಗತಿಯನ್ನು ಆಕೆಯು ಮಾಡಿಲ್ಲವಾದರೆ ಆಕೆಗೆ ಏನೂ ಸಂಭವಿಸುವುದಿಲ್ಲ. Otherwise, what will happen? ಇಲ್ಲದಿದ್ದರೆ ಏನಾಗುವುದು? Her stomach will swell. ಆ ಸ್ತ್ರೀಯ ಉದರವು ಉಬ್ಬಿಕೊಳ್ಳುವುದು. Her thighs will become thin. ಆಕೆಯ ತೊಡೆಗಳು ಕ್ಷೀಣವಾಗುವುದು. She will become an ugly figure. ಆಕೆಯು ವಿಚಿತ್ರವಾದ ವ್ಯಕ್ತಿಯಂತೆ ಕಾಣಿಸುವಳು. And the Bible says, ಸತ್ಯವೇದ ಹೇಳುತ್ತದೆ, she will be a curse. ಆಕೆಯು ಶಾಪಗ್ರಸ್ತಳಾಗುವಳು. She will be a curse. ಆಕೆ ಶಾಪಗ್ರಸ್ತಳಾಗುವಳು. Whenever people see her, ಜನರು ಆಕೆಯನ್ನು ನೋಡುವಾಗ, they say, oh, she's a cursed woman. ಓ, ಈಕೆಯು ಶಾಪಗ್ರಸ್ತಳು ಎನ್ನುವರು. Look at the Lord Jesus Christ. ಕರ್ತನಾದ ಯೇಸುವನ್ನು ನೋಡಿರಿ. There was a prophecy about Jesus Christ even before he was born. ಯೇಸು ಕ್ರಿಸ್ತನು ಹುಟ್ಟುವ ಮೊದಲೇ ಆತನ ಕುರಿತಾದ ಒಂದು ಪ್ರವಾದನೆಯಾಯಿತು. In Psalm 69 and verse 21, ಕೀರ್ತನೆ 69:21 ವಚನದಲ್ಲಿ, when Jesus Christ would ask for water on the cross, ಯೇಸು ಕ್ರೂಜೆ ಮೇಲೆ ನೀರನ್ನು ಕೇಳುವಾಗ they would give him bitter gall, bitter vinegar. ಆತನಿಗೆ ಕಹಿಯಾದ ಹುಳಿರಸವನ್ನು ಕೊಡುವರು. When Jesus Christ was on the cross, ಯೇಸು ಕ್ರೂಜೆ ಮೇಲೆ ಇರುವಾಗ it happened exactly like that. ಅದರಂತೆಯೇ ನಡೆಯಿತು. Matthew 27:34 says, ಮತ್ತಾಯ 27:34 ಹೇಳುತ್ತದೆ, when he said, I'm thirsty, ತನಗೆ ನೀರಡಿಕೆ ಆಗಿದೆ ಎಂದು ಆತನು ಹೇಳಿದಾಗ they gave him bitter gall and vinegar. ಅವರು ಆತನಿಗೆ ಕುಡಿಯುವುದಕ್ಕೆ ಕಹಿಯಾದ ಹುಳಿರಸವನ್ನು ಕೊಟ್ಟರು. It was so bitter. ಅದು ಅತಿಯಾಗಿ ಹುಳಿಯಾಗಿತ್ತು. And he said, I won't take it. ಅದನ್ನು ನಾನು ಕುಡಿಯುವುದಿಲ್ಲವೆಂದು ಆತನು ಅದನ್ನು ನಿರಾಕರಿಸಿದನು. But according to John 19:28 and 28 to 30, ಯೋಹಾನ 19:28-30 ವಚನದಲ್ಲಿ, just before leaving his coast, ಆತನು ತನ್ನ ಪ್ರಾಣ ಬಿಡುವ ಮೊದಲು he said, bring that same gall and bitter vinegar. ಆತನು ಹೇಳಿದನು, ಅದೇ ಹುಳಿರಸವನ್ನು ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ. He drank it. ಆತನದನ್ನು ಕುಡಿದನು. Why? ಯಾಕೆ? He wanted to give life to all such women folk who were cursed by society. ಯಾಕಂದರೆ ಈ ರೀತಿಯ
ಎಲ್ಲಾ ಶಾಪಗ್ರಸ್ತ ಸ್ತ್ರೀಯರು ಸಮಾಜ ಬಹಿಷ್ಕೃತರಾಗಿದ್ದವರಿಗೆ ಜೀವ ಕೊಡುವುದಕ್ಕೆ. By drinking that bitter vinegar and gall, he became a curse. ಕಹಿಯಾದ ಹುಳಿ ರಸವನ್ನು ತಾನು ಹೀಗೆ ತೆಗೆದುಕೊಳ್ಳುವುದರ ಮೂಲಕ ಸ್ವತಃ ಶಾಪಗ್ರಸ್ತನಾದನು. If the society says you are a cursed woman, ಸಮಾಜವು ನೀನು ಶಾಪಗ್ರಸ್ತ ಸ್ತ್ರೀ ಎಂದು ಹೇಳುವುದಾದರೆ, Jesus Christ says, I will make you a blessed woman. ಯೇಸು ಹೇಳುತ್ತಾನೆ, ನಾನು ನಿನ್ನನ್ನು ಆಶೀರ್ವಾದ ಪ್ರದಳನಾಗಿ ಮಾಡುತ್ತೇನೆ. Because I have drunk that cursed water on the cross for you. ಯಾಕಂದ್ರೆ ನಿನಗಾಗಿ ಆ ಶಾಪಗ್ರಸ್ತ ನೀರನ್ನು ಕ್ರೂಜೆ ಮೇಲೆ ನಾನು ಕುಡಿದಿದ್ದೇನೆ. Tonight, ಈ ರಾತ್ರಿ, tonight it can happen. ಈ ರಾತ್ರಿ ಅದು ಆಗುವುದು. I know a dear sister. ನನಗೊಬ್ಬ ಸಹೋದರಿಯು ಗೊತ್ತು. She was born as a deformed woman. ಆಕೆಯು ಅಂಗವಿಕಲತೆಯಿಂದ ಹುಟ್ಟಿದಳು. She had no hands after this elbow. ಆಕೆಗೆ ಮೊಣಗಂಟಿನ ಮೇಲೆ ಕೈ ಇರಲಿಲ್ಲ. All these things were not there. ಈ ಎಲ್ಲಾ ಕೈಯ ಭಾಗವು ಇರಲಿಲ್ಲ. But somebody married her. ಆದರೆ ಆಕೆಯನ್ನು ಯಾರೋ ವಿವಾಹವಾದ. Out of compassion, one pastor married her. ಕರುಣೆಯಿಂದ ಒಬ್ಬ ಸಭಾಪಾಲಕರು ಆಕೆಯನ್ನು ವಿವಾಹವಾದರು. She had 7 children. ಆಕೆಗೆ 7 ಮಕ್ಕಳು ಹುಟ್ಟಿದರು. And she never knew anything about God or Christ. ಆಕೆಗೆ ಕ್ರಿಸ್ತನಾಗಲಿ ದೇವರಾಗಲಿ ತಿಳಿದಿರಲಿಲ್ಲ. Her husband was a pastor, but she never bothered about it. ಗಂಡ ಸಭಾಪಾಲಕರಾಗಿದ್ದರು, ಆಕೆಗೆ ಅದರ ಬಗ್ಗೆ ಬಿದ್ದು ಹೋಗಿರಲಿಲ್ಲ. Suddenly the pastor died. ಪಕ್ಕನೆ ಸಭಾಪಾಲಕರು ತೀರಿಕೊಂಡರು. She didn't know what to do. ಆಕೆಗೆ ಏನು ಮಾಡಬೇಕೆಂದು She ಗೊತ್ತಾಗಲಿಲ್ಲ. wrote 11 letters to all her relatives. ಆಕೆ ಸಂಬಂಧಿಕರಿಗೆ 11 ಪತ್ರಗಳನ್ನು ಬರೆದಳು. All of them said she is a cursed woman. ಎಲ್ಲರೂ ಹೇಳಿದರು ಆಕೆಯು ಶಾಪಗ್ರಸ್ತಳೆಂದು. She has no hand. ಆಕೆಗೆ ಕೈಗಳಿಲ್ಲ. Now husband also died. ಗಂಡನು ತೀರಿಕೊಂಡನು. Cursed woman. ಶಾಪಗ್ರಸ್ತಳು. Nobody wanted to help her. ಆಕೆಗೆ ಸಹಾಯ ಮಾಡಲು ಯಾರು ಮುಂದೆ ಬರಲಿಲ್ಲ. And she cried and cried. ಆಕೆಯು ಅಳುತ್ತಾ She said, "Oh Lord, when my husband was alive, I never bothered about you. ಓ ಕರ್ತನೇ, ನನ್ನ ಗಂಡ ಜೀವಂತನಿದ್ದಾಗ ನಿನ್ನ ಬಗ್ಗೆ ನಾನು ಚಿಂತಿಸಲಿಲ್ಲ. Now everybody calls me as a cursed woman. ಈಗ ನನ್ನನ್ನು ಎಲ್ಲರೂ ಶಾಪಗ್ರಸ್ತಳೆಂಬುದಾಗಿ ಕರೀತಾರೆ. Please help me. ದಯವಿಟ್ಟು ಸಹಾಯ ಮಾಡು. Please help me." ದಯವಿಟ್ಟು ಸಹಾಯ ಮಾಡು. And Jesus woke up. ಯೇಸು ಕೇಳಿದನು. He remembered how he drank that bitter vinegar on the cross. ತಾನು ಹೇಗೆ ಶಿಲುಬೆ ಮೇಲೆ ಕೈಯಾದ ಹುಳಿ ರಸವನ್ನು ತೆಗೆದುಕೊಂಡೆನೆಂದು ನೆನಪು ಮಾಡಿಕೊಂಡಾಗ Sent his mighty Holy Spirit upon her. ಆಕೆ ಮೇಲೆ ಬಲವಾಗಿ ಪವಿತ್ರಾತ್ಮನನ್ನು ಕಳುಹಿಸಿದನು. For 1 week he filled her to overflowing capacity. 1 ವಾರ ಆಕೆಯನ್ನು ಪವಿತ್ರಾತ್ಮನಿಂದ ತುಂಬಿಸಿದನು. A very illiterate woman. ಅವಿದ್ಯಾವಂತ ಮಹಿಳೆ. God filled her with the 9 gifts of the Holy Spirit. ದೇವರು ಪವಿತ್ರಾತ್ಮನ 9 ವರಗಳಿಂದ ಆಕೆಯನ್ನು ತುಂಬಿಸಿದನು. And she became overnight a mighty prophet of God. ಆಕೆ ಒಂದೇ ರಾತ್ರಿಯಲ್ಲಿ ಬಲವಾದ ಪ್ರವಾದನೆಯಾಗಿ ಮಾರ್ಪಟ್ಟಳು. When she would pray, ಆಕೆ ಪ್ರಾರ್ಥಿಸುವಾಗ she will foretell the things that are going to come to anyone. ಆಕೆಯು ಯಾರ ಜೀವಿತದಲ್ಲಿ ಮುಂದಾಗುವ ಸಂಗತಿಗಳನ್ನು ಹೇಳುವಳು. Sicknesses would flee. ರೋಗಗಳು ಓಡಿ ಹೋಗುವುದು. Demons would cry out and come. ದೆವ್ವಗಳು ಬೊಬ್ಬೆ ಹಾಕಿ ಹೊರಗೆ ಹೋಗುವು. Oh, the same woman became a blessed woman overnight. ಅದೇ ಸ್ತ್ರೀ ಒಂದೇ ರಾತ್ರಿಯಲ್ಲಿ ಆಶೀರ್ವಾದದ ಸ್ತ್ರೀಯಾಗಿ ಮಾರ್ಪಟ್ಟಳು. People from far and wide in this country, they came to see her. ದೇಶದ ವಿವಿಧ ಭಾಗಗಳಿಂದ ಜನರು ಆಕೆಯನ್ನು ಭೇಟಿಯಾಗುವುದಕ್ಕಾಗಿ ಬರುತ್ತಿದ್ದರು. Same thing is going to happen to you. ನಿಮಗೂ ಕೂಡ ಅದೇ ರೀತಿ ಆಗುವುದು. Cheer up tonight, my brother. ಸಹೋದರ, ಧೈರ್ಯಗೊಳ್ಳು. Has the society excommunicated you? ಸಮಾಜವು ನಿನ್ನನ್ನು ಬಹಿಷ್ಕಾರ ಹಾಕಿದೆಯೋ? Has your church excommunicated you? ನಿನ್ನ ಸಭೆಯು ನಿನ್ನನ್ನು ಹೊರಗೆ ಎಸೆದಿದೆಯೋ? Have your family people thrown you out? ನಿನ್ನ ಕುಟುಂಬವು ನಿನ್ನನ್ನು ಹೊರಕ್ಕೆ ಎಸೆದಿದ್ದಾರೋ? Do the people say that you are a cursed man? ನೀನೊಬ್ಬ ಶಾಪಗ್ರಸ್ತ ವ್ಯಕ್ತಿ ಎಂಬುದಾಗಿ ಜನರು ಹೇಳುತ್ತಾರೋ? Jesus Christ says, ಯೇಸು ಹೇಳುತ್ತಾನೆ, I will embrace you. ನಾನು ನಿನ್ನನ್ನು ಅಪ್ಪಿಕೊಳ್ಳುವೆನು. I will kiss you. ನಾನು ನಿನ್ನನ್ನು Because ಮುದ್ದಿಸುವೆನು. on the cross I became a curse for you. ಯಾಕಂದ್ರೆ ನಿನಗಾಗಿ ಕ್ರೂಜೆಯ ಮೇಲೆ ನಾನು ಶಾಪಗ್ರಸ್ತನಾದೆ. Don't you have a child? ನಿನಗೆ ಮಕ್ಕಳಿಲ್ಲವೋ? Just because you do not have a child, are the people mocking at you and saying you are a cursed woman? ಮಕ್ಕಳಿಲ್ಲದ ನಿಮಿತ್ತವಾಗಿ ಜನರು ನಿನ್ನನ್ನು ಶಾಪಗ್ರಸ್ತ ಸ್ತ್ರೀ ಎಂಬುದಾಗಿ ಜರೆಯುತ್ತಿದ್ದಾರೋ? Tonight Jesus Christ will change the course of your life. ಈ ರಾತ್ರಿ ಯೇಸುವು ನಿನ್ನ ಜೀವಿತದ ದಿಕ್ಕನ್ನು We are ಬದಲಾಯಿಸುವನು. not here to listen to a good sermon and go back exactly as we came. We have come here today to hear the word of God and to receive every blessing the word of God promises us. ನಾವು ಕೇವಲ ಸಂದೇಶವನ್ನು ಕೇಳಿ ಇದ್ದ ಹಾಗೆ ಹಿಂದೆ ಹೋಗಲು ಬಂದವರಲ್ಲ. ದೇವರ ವಾಕ್ಯದ ಸಂದೇಶವನ್ನು ಕೇಳಿ ದೇವರಿಂದ ಆಶೀರ್ವಾದವನ್ನು ಹೊಂದಿ ಹಿಂದೆ ಹೋಗಲು ಬಂದಿದ್ದೇವೆ. This is a night of miracles for you. ಇದು ನಿನಗಾಗಿ ಈ ರಾತ್ರಿ ಅದ್ಭುತದ ರಾತ್ರಿಯಾಗಿರುತ್ತದೆ. And finally now, ಈಗ ಕೊನೆಯದಾಗಿ
Jesus did one more thing on the cross. ಯೇಸು ಕ್ರೂಜೆ ಮೇಲೆ ಇನ್ನೊಂದು ಕಾರ್ಯವನ್ನು ಮಾಡಿದನು. 2 Timothy chapter 1 and verse 10 says, 2 ತಿಮೋತಿ 1ನೇ ಅಧ್ಯಾಯ 10 ಹೇಳುತ್ತದೆ, on the cross Jesus Christ abolished death forever. ಶಿಲುಬೆ ಮೇಲೆ ಯೇಸು ಮರಣವನ್ನು ಸದಾಕಾಲ ನಿವೃತ್ತಿ ಮಾಡಿದನು. And brought light and immortality into this world. ಆತನು ಈ ಲೋಕಕ್ಕೆ ಬೆಳಕು ಹಾಗೂ ಅಮರತ್ವವನ್ನು ತಂದನು. Hallelujah. 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 He abolished death on the cross. ಆತನು ಶಿಲುಬೆ ಮೇಲೆ ಮರಣವನ್ನು ನಾಶ ಮಾಡಿದನು. Hebrews 2 verse 9 says, ಇಬ್ರಿಯ 2:9 ಹೀಗೆ ಹೇಳುತ್ತದೆ, he tasted the bitterness of death for everybody on the cross. ಆತನು ಕ್ರೂಜೆ ಮೇಲೆ ಎಲ್ಲರಿಗೋಸ್ಕರವಾಗಿ ಮರಣವನ್ನು ಅನುಭವಿಸಿದನು. Death is cruel. ಮರಣವು ಕ್ರೂರವಾದದ್ದು. There was a brother by name Selvaraj. ಸೆಲ್ವರಾಜ್ ಎಂಬಂತ ಒಬ್ಬ ಸಹೋದರರು ಇದ್ದರು. From 1958 until today he is working with me. 1958ನೇ ಇಸುವಿಯಿಂದ ಇಂದಿನವರೆಗೂ ಅವರು ನನ್ನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. Wherever I go in this world for a campaign, ಈ ಲೋಕದಲ್ಲಿ ನಾನು ಕೂಟಕ್ಕಾಗಿ ಎಲ್ಲಿಗೆ ಹೋದರೂ ಕೂಡ these 36 years he has been with me. ಈ 36 ವರ್ಷಗಳಿಂದ ಅವರು ನನ್ನೊಂದಿಗೆ ಇದ್ದಾರೆ. Only for Kanpur, because of his weakness, we said you stay back. ಅವರ ಬಲಹೀನತೆಯ ನಿಮಿತ್ತವಾಗಿ ಕಾನ್ಪುರ್ ಕೂಟಕ್ಕೆ ಬರಬೇಡ ಎಂಬುದಾಗಿ ನಾವು ಅವರಿಗೆ ಹೇಳಿದೆವು. We left him back. ಅವರನ್ನು ಬಿಟ್ಟು ಬಂದೆವು. And 2 days ago I received the news. 2 ದಿವಸಗಳ ಹಿಂದೆ ನನಗೆ ಸುದ್ದಿ ತಲುಪಿತು. As he was preaching in a place, ಅವರು ಒಂದು ಸ್ಥಳದಲ್ಲಿ ಪ್ರಸಂಗಿಸುತ್ತಿದ್ದ ಹಾಗೆ he fell dead. ಅವರು ಬಿದ್ದು ಮೃತರಾದರು. He is no more in this world. ಈ ಲೋಕದಲ್ಲಿ ಅವರೀಗ ಇಲ್ಲ. This evening at 4 o'clock he would have been buried. ಈ ಸಾಯಂಕಾಲ 4 ಗಂಟೆಗೆ ಅವರ ಶವ ಸಂಸ್ಕಾರ ನಡೆದಿರಬಹುದು. Oh, I couldn't sleep the whole night. ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. None of us could sleep. ನಾವು ಯಾರು ಕೂಡ ನಿದ್ರೆ ಮಾಡಲಿಲ್ಲ. Question comes, ನನಗೊಂದು ಪ್ರಶ್ನೆ ಬರುತ್ತದೆ, when shall I see him again in this world? ಈ ಲೋಕದಲ್ಲಿ ನಾನು ಇನ್ನೊಮ್ಮೆ ಅವರನ್ನು ಯಾವಾಗ ನೋಡುವುದು? Death at any age is cruel. ಮರಣವು ಯಾವುದೇ ವಯಸ್ಸಿನಲ್ಲಿ ಬಂದರೂ ಅದು ಕ್ರೂರವಾದದ್ದು. But the Lord Jesus Christ, ಆದರೆ ಕರ್ತನಾದ he ಯೇಸು ಕ್ರಿಸ್ತನು abolished the agony of death on the cross, the bitterness of death on the cross. ಆತನು ಶಿಲುಬೆ ಮೇಲೆ ಮರಣದ ಕಹಿತನವನ್ನು, ವೇದನೆಯನ್ನು ನಾಶ ಮಾಡಿದನು. He brought immortality and light into this world. ಆತನು ಈ ಲೋಕಕ್ಕೆ ಅಮರತ್ವವನ್ನು, ಬೆಳಕನ್ನು ತಂದನು. That is the final thing that he did on the cross for us. ಆತನು ಕ್ರೂಜೆ ಮೇಲೆ ನಮಗಾಗಿ ಮಾಡಿದ ಕೊನೆಯ ಸಂಗತಿ ಇದುವೇ ಆಗಿದೆ. When the Second World War came to an end, ಎರಡನೇ ಮಹಾಯುದ್ಧವು ಮುಗಿಯುವಾಗ, according to the international law, the criminal, the war criminal must be found out. The man who started the war must be found out and killed. ಅಂತಾರಾಷ್ಟ್ರೀಯ ನಿಯಮಕ್ಕೆ ಅನುಸಾರವಾಗಿ ಆ ಯುದ್ಧವನ್ನು ಆರಂಭಿಸಿದ ವ್ಯಕ್ತಿಯನ್ನು ಹುಡುಕಿ ಕಂಡುಹಿಡಿದು ಆತನನ್ನು ಕೊಲ್ಲಬೇಕು. 3 people started the war. 3 ಜನರು ಯುದ್ಧವನ್ನು ಆರಂಭಿಸಿದರು. ಹಿಟ್ಲರ್, he committed suicide. ಆತನು ಆತ್ಮಹತ್ಯೆ ಮಾಡಿಕೊಂಡನು. Mussolini of Italy, ಇಟಲಿಯ ಮುಸೊಲಿನಿ, of Italy, ಇಟಲಿಯವನು, and he was shot dead. ಆತನನ್ನು ಗುಂಡಿಕ್ಕಿ ಕೊಂದರು. Only one person remaining was the emperor of Japan. ಉಳಿದವನು ಜಪಾನ್ ದೇಶದ ದೊರೆ. But they never wanted to meddle with him. ಆದರೆ ಅವರು ಆತನ ತಂಟೆಗೆ ಹೋಗಲು ಬಯಸಲಿಲ್ಲ. So some senior American officials went to Japan. ಓರ್ವ ಹಿರಿಯ ಅಮೆರಿಕದ ಅಧಿಕಾರಿ ಜಪಾನಿಗೆ ಹೋದರು. They talked to the prime minister called Tojo. ಅವರು ಪ್ರಧಾನಮಂತ್ರಿಯಾದ ಟೋಜೋ ಅವರೊಂದಿಗೆ ಮಾತನಾಡಿದರು. ಟೋಜೋ, if you want to save the king, you better accept the fault. ನೀನು ಅರಸನನ್ನು ಉಳಿಸಬೇಕಾದರೆ ತಪ್ಪನ್ನು ಒಪ್ಪಿಕೋ. Tojo loved the king. ಟೋಜೋ ಅರಸನನ್ನು ಪ್ರೀತಿ ಮಾಡುತ್ತಿದ್ದನು. He said, I only started the war. ನಾನು ಹೇಳುತ್ತೇನೆ, ನಾನೇ ಈ ಯುದ್ಧವನ್ನು ಆರಂಭಿಸಿದವನು. And Tojo went to the galleys. ಟೋಜೋ ಆತನು ಗಲ್ಲು ಕಂಬಕ್ಕೆ ಹೋದನು. And the king cried, ಅರಸನು ಅತ್ತನು, Tojo has gone in my place, he died for me. ಟೋಜೋ ಆತನು ನಾನು ಸಾಯಬೇಕಾದ ಸ್ಥಳದಲ್ಲಿ ಸತ್ತಿದ್ದಾನೆ. His wife and children cried out. ಆತನ ಪತ್ನಿ ಮತ್ತು ಮಕ್ಕಳು ಅತ್ತರು. Mr. Tojo died for the king. ಟೋಜೋ ಅವನು ಅರಸನಿಗಾಗಿ ಸತ್ತನು. The whole Japanese nation rose up and wept for him. ಇಡೀ ಜಪಾನ್ ದೇಶವು ಆತನಿಗಾಗಿ ಅತ್ತಿತು. Tojo never committed any mistake.
ತೋಜೋ ಯಾವ ತಪ್ಪನ್ನು ಮಾಡಿರಲಿಲ್ಲ, but he is tasting death for the king. ಆದರೆ ಅರಸನಿಗಾಗಿ ಆತನು ಮರಣವನ್ನು ಅನುಭವಿಸಿದನು. Dear brothers and sisters, ಪ್ರಿಯ ಸಹೋದರ ಸಹೋದರಿ, the Bible says, ಸತ್ಯವೇದ ಹೇಳುತ್ತದೆ, Deuteronomy 32:40, ಧರ್ಮೋಪದೇಶ ಕಾಂಡ 32:40, God says, ದೇವರು ಹೇಳುತ್ತಾನೆ, I live forever. ನಾನು ಸದಾ ಜೀವಿಸುವವನು. Exodus 3:14, ವಿಮೋಚನ ಕಾಂಡ 3:14, I am that I am. ನಾನೇ ಇರುವಾತನು, I will never die. ನಾನು ಸಾಯುವುದಿಲ್ಲ. Revelation 1:11, ಪ್ರಕಟಣೆ 1:11, come and taste death for you, he says. ನಾನು ಈ ಲೋಕಕ್ಕೆ ಇಳಿದು ಬಂದು ನಿಮಗೋಸ್ಕರವಾಗಿ ಮರಣವನ್ನು ನಾನು ರುಚಿ ನೋಡಿದ್ದೇನೆಂಬುದಾಗಿ ಆತನು ಅನ್ನುತ್ತಾನೆ. Today when you die, ಇವತ್ತು ನೀವು ಸಾಯುವಾಗ, or when you face death, ನೀವು ಮರಣವನ್ನು ಎದುರಿಸುವಾಗ, or when death comes and stares at your face, ಅಥವಾ ಮರಣವು ನಿನ್ನೆದುರು ಬಂದು ನಿಂತಾಗ, or when your dear ones pass away, ಅಥವಾ ನಿನ್ನ ಪ್ರಿಯರು ಸಾಯುವಾಗ, if they have accepted Christ in their hearts, ಅವರು ಯೇಸುವನ್ನು ಹೃದಯದಲ್ಲಿ ಅಂಗೀಕರಿಸಿರುವುದಾದರೆ we know they will go to heaven. ಅವರು ಪರಲೋಕಕ್ಕೆ ಹೋಗುತ್ತಾರೆಂದು ನಮಗೆ John ಗೊತ್ತು. 14:3-4 says, ಯೋಹಾನ್ 14:3-4 ಹೇಳುತ್ತದೆ, death cannot end the life of my people. ಮರಣವು ನನ್ನ ಜನರ ಜೀವಿತವನ್ನು ಅಂತ್ಯ ಮಾಡಲು ಸಾಧ್ಯವಿಲ್ಲ. When they close their eyes in this world, ಅವರು ಈ ಲೋಕದಲ್ಲಿ ಕಣ್ಣುಗಳನ್ನು ಮುಚ್ಚಿದಾಗ I will come and take them to heaven. ನಾನು ಅವರನ್ನು ಪರಲೋಕಕ್ಕೆ ಬಂದು ಒಯ್ಯುವೆನು. I have different places ready for them. ಅವರಿಗಾಗಿ ಬೇರೆ ಬೇರೆ ಸ್ಥಳಗಳನ್ನು ಸಿದ್ಧ ಮಾಡಿದ್ದೇನೆ. I will put them there. ಅವರನ್ನು ಅಲ್ಲಿ ಇರಿಸುವೆನು. What a privilege. ಎಂತಹ ಭಾಗ್ಯ, What a hope of glory. ಎಂತ ಮಹಿಮೆಯ ನಿರೀಕ್ಷೆ. Yes, when you have Jesus Christ in your heart, ಹೌದು, ಯೇಸು ನಿಮ್ಮ ಹೃದಯದಲ್ಲಿ ಇರುವಾಗ, when the moment of death comes, ಮರಣ ಕ್ಷಣವು ಬರುವಾಗ, you smile and leave this place. ನೀವು ನಗುನಗುತ್ತಾ ಈ ಲೋಕವನ್ನು ಬಿಡುವಿರಿ. Because you know that you are going to the place which is prepared for you. ಯಾಕಂದರೆ ನಿಮಗೆ ಗೊತ್ತದೆ, ನಿಮಗೆ ಸಿದ್ಧ ಮಾಡಿದ ಸ್ಥಳಕ್ಕೆ ನೀವು ಹೋಗುತ್ತಿದ್ದೀರಿ. When you lose your loved one, ನೀವು ಪ್ರಿಯರನ್ನು ಕಳಕೊಂಡಾಗ certainly it's going to break your heart. ಖಂಡಿತವಾಗಿ ನಿಮ್ಮ ಹೃದಯವು ಮುರಿದು ಹೋಗುವುದು. But what is going to really console you? ಆದರೆ ನಿಮ್ಮನ್ನು ಸಂತೈಸುವ ವಿಷಯ ಯಾವುದು? The great faith that you are going to see them in heaven again. ಅವರನ್ನು ತಿರುಗೊಮ್ಮೆ ಪರಲೋಕದಲ್ಲಿ ನೋಡುವೆನೆಂಬ ನಂಬಿಕೆ. What a great hope. ಎಂತಹ ನಿರೀಕ್ಷೆ, What a great hope. ಎಂತಹ ಶ್ರೇಷ್ಠ ನಿರೀಕ್ಷೆ.